ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಬಂದು ಶನಿವಾರದ ವ್ಲಾಗು. ನಾನು 5 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ಎಷ್ಟು ಬೇಗಿದ್ದು ಪೂಜೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ. ಸೊ ಇವತ್ತು ಒಂದು ಸ್ಪೆಷಲ್ ಡೇ ಇದೆ, ಹಾಗಾಗಿ ಇವತ್ತು ನಾನು ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿ ಸ್ವೀಟ್ ಮಾಡಿದ್ದೀನಿ. ಸ್ವೀಟ್ಗೆ ಇವತ್ತು ನಾನು ಸೀಮೆ ಅಕ್ಕಿ ಪಾಯಸ ಮಾಡಿದ್ದೀನಿ. ಸೊ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಕೂಡ ನೋಡಿ ಆ್ಯಂಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಬನ್ನಿ ಇವಾಗಲಿಂದ ನನ್ನ ಇವತ್ತಿನ ವಿಡಿಯೋ ಹೇಗೋಗುತ್ತೆ ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದು ನಮ್ಮ ಆ್ಯನಿವರ್ಸರಿ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಇವತ್ತು ನಮ್ಮದು 7th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಹಾಗಾಗಿ ಎಲ್ಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಸುದಿ. ನೋಡೋಣ, ಅದು ಆಲ್ಮೋಸ್ಟ್ ಟೈಮ್ 11:50 ಅಥವಾ 11:30 ಆಗಿರಬೇಕು ಅನಿಸುತ್ತೆ ಟೈಮ್ ಬಂದು. ಸೊ ಇವಾಗ ಕರ್ಕೊಂಡೋದ್ರು ಆ್ಯಂಡ್ ಬೇಗ ಕೂಡ ಹೇಳಲಿಲ್ಲ ಅವರು, ಹೋಗು ರೆಡಿ ಆಗು ಅಂತ. 8:30 9 ಅನ್ನಂಗೆ ಹೇಳಿದ್ರು ಹೋಗೋಣ ಅಂತ ಹೇಳಿ. ಸೊ ನೋಡಿ, ಇವತ್ತು ಎಲ್ಲರೂ ಕೂಡ ನಾವು ಮ್ಯಾಚಿಂಗ್ ಹಾಕೋಬೇಕು ಅಂತ ಅಂದ್ಬಿಟ್ಟು ವೈಟ್ ಕಲರ್ ಡ್ರೆಸ್ ಹಾಕೊಂಡಿದ್ದೀವಿ. ಸೊ ನೀವು ನನ್ನ ಬ್ಲಾಗಲ್ಲಿ ನೋಡಿರ್ತೀರ, ನಾನು ಈ ಡ್ರೆಸ್ನ ಸುದಿಗೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದು. ಆ್ಯಂಡ್ ಜಶ್ವಿ ಡ್ರೆಸ್ನ ಕೂಡ ನೋಡಿರ್ತೀರ. ಎಲ್ಲಿದ್ದಾಳೆ ಜಶ್ವಿ? ಏನು ಮಾಡ್ತಿದ್ದೀರಿ? ಸೊ ಅವಳಿಗಂತೂ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಆ್ಯಂಡ್ ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಡ್ರೆಸ್ ಕೂಡ. ಅಂದರೆ ನಾನು ಸ್ವಲ್ಪ ನಟ್ಸ್ನೆಲ್ಲ ತಂದಿದ್ದೆ, ಡ್ರೈ ನಟ್ಸು, ಅದನ್ನ ಬಾಕ್ಸ್ ಕಳ್ಕೊಂಡು ಬಂದಿದ್ದೆ. ಅವಳು ಮೀನ್ಸ್ ಟ್ರಾವೆಲ್ ಮಾಡಬೇಕಾದ್ರೆ ಅವಳಿಗೆ ಏನಾದರೂ ಕೊಡೋಣ ಅಂತ. ಸೊ ಆ ಬಾಕ್ಸ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ ಅವಳು. ಅಲ್ವಾ ಮಗಳು? ಎಲ್ಲರಿಗೂ ಹಾಯ್ ಹೇಳಿ. ಆಮೇಲೆ ಹಾಂ, ಆಮೇಲೆ ಏನಂತಾರೆ ಅಮ್ಮ? ಐ ಹೋಪ್. ಹಾಂ ಹಾಂ. ಸೊ ನೋಡಿ ಯಾವ ಥರ ಇಂಥ ಪ್ರಾಕ್ಟೀಸ್ ಆಗೋಗ್ಬಿಟ್ಟಿದ್ದಾಳೆ ಅವಳು. ಸೊ ಕೇಳೋಣ ಬನ್ನಿ ಈಗ ಸುರೇಶ್ ಅವ್ರನ್ನ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಿ? ಸುಮ್ಮನೆ ಸುದ್ದಿ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ? ಏನಮ್ಮ ಅದು ಬನ್ನಿ ಕುಪ್ಪೆ ಏನೋ ಪ್ರೋಗ್ರಾಮ್ ನಡೀತಿದೆ ಅಂತ. ಕ್ರಿಕೆಟ್ ಮ್ಯಾಚ್ ಅಂತ ನೋಡಿ, ನೀವು ಕೂಡ ಕಾಣಿಸಲ್ಲ ಈ ಕಡೆಯಿಂದ. ಜಶ್ವಿ ಹತ್ರ ವೈಟ್ ಡ್ರೆಸ್ ಇತ್ತು, ನಮ್ಮಿಬ್ಬರ ಹತ್ರನೂ ಕೂಡ ವೈಟ್ ಅಷ್ಟು ಇರಲಿಲ್ಲ. ಸೊ ಫಸ್ಟ್ ಟೈಮ್ ಅಂದರೆ ತುಂಬ ದಿನಗಳಾದಮೇಲೆ ನಾನು ವೈಟ್ ಡ್ರೆಸ್ ತೊಗೊಂಡಿರೋದು. ಸೊ ನನ್ನ ಫುಲ್ ಔಟ್ಫಿಟ್ ನಿಮಗೆ ಆಮೇಲೆ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತ. ಸೊ ಬನ್ನಿ ಇವಾಗ ನೋಡೋಣ ಎಲ್ಲ ಕರ್ಕೊಂಡು ಹೋಗ್ತಾರೆ ಅಂತ. ಈಗ ಪ್ರೆಸೆಂಟ್ ಬನ್ನಿ ಕುಪ್ಪೆಲಿದ್ದೀವಿ. ರೈಟ್ ಹೋಗ್ತೀವಾ ಲೆಫ್ಟ್ ಹೋಗ್ತೀವಾ? ಸೊ ನೋಡೋಣ, ರೈಟ್ ಹೋದ್ರೆ ಯಾವ ಪ್ಲೇಸು, ಲೆಫ್ಟ್ ಹೋದ್ರೆ ಯಾವ ಪ್ಲೇಸು ಅಂತ ನೋಡೋಣ. ನೀವು ಬರೀ ತಿನ್ನೋದೇನಾ? ಇವತ್ತೇನು ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಹೇಳಿ? ನೆಗಡಿಯಾಗಿ ಹೋಗಿದೆ ಅವಳಿಗೆ. ನೆನ್ನೆ ಸ್ವಲ್ಪ ಲೇಟಾಗಿ ಬಂದ್ಲು ಸ್ಕೂಲಿಂದ. 8 o'clock ಅರೌಂಡ್ ಅವಳು ಬಂದಿದ್ದು. ಅಂದರೆ ಸ್ಕೂಲಿಂದ ಅಂದರೆ ಮಧ್ಯಾಹ್ನ ಹೋಗಿರ್ತಾಳೆ ಮನೆಗೆ, ಅದಾದಮೇಲೆ ಬಂದಿದ್ದು ಅಷ್ಟೊತ್ತಾಯಿತು. ಬಿಸಿಲಿದೆ, ಹಾಗಾಗಿ ಮುಖ ಫುಲ್ಲು ವೈಟ್ ಕಾಣಿಸ್ತಿದೆ ಅಲ್ಲ ಮಗ? ರೈಟಿಗೆ ತೊಗೊಂಡಿದ್ದಾರೆ ಕಾರು, ಬಟ್ ಲೆಫ್ಟಿಗೆ ತೊಗೊಂಡಿದ್ದೆ. ನಾನೊಂದು ಪ್ಲೇಸ್ ಅಂದ್ಕೊಂಡಿದ್ದೆ, ನಿಮ್ಮ ಗ್ಲಾಸ್ ಬ್ಲಾಗಲ್ಲೂ ಕೂಡ ಹೇಳಿದ್ದೆ ನಾನು. ನನಗೆ ಪ್ಲೇಸ್ಗೆ ಹೋಗ್ಬೇಕು ಅಂತ ತುಂಬ ಇಷ್ಟ. ನೋಡೋಣ ಆ್ಯನಿವರ್ಸರಿಗೆಲ್ಲ ಕರ್ಕೊಂಡು ಹೋಗ್ತಾರಾ ಅಂತ. ಆ ಪ್ಲೇಸ್ ಬಂದು ತಲಕಾಡು. ನಾನು ಹೋಗ್ಬೇಕು ಅಂತ ಮದುವೆ ಆದಾಗಿಂದನೂ ಕೇಳ್ತಾ ಇದ್ದೀನಿ, ಬಟ್ ಅವ್ರು ಮನಸ್ಸೇ ಮಾಡಿಲ್ಲ ಕರ್ಕೊಂಡು ಹೋಗ್ಲಿಕ್ಕೆ. ಸೊ ಈಗ ರೈಟ್ಗೆ ತೊಗೊಂಡಿದ್ದಾರೆ ಕಾರ್ನ. ಸೊ ನೋಡೋಣ ಮುಂದೆ ಯಾವ ಪ್ಲೇಸ್ ಕರ್ಕೊಂಡು ಹೋಗ್ತಾರೆ ಅಂತ. ಅಂದರೆ ರೈಟ್ ಸೈಡಲ್ಲೂ ಕೂಡ ತುಂಬ ಪ್ಲೇಸಸ್ ಇದೆ, ಬಟ್ ಅದ್ರಲ್ಲಿ ನೋಡೋಣ ಯಾವ ಪ್ಲೇಸು ಅಂತ. ಸೊ ಬನ್ನಿ, ನಮ್ಮ ಜೊತೆ ಕೂಡ ನೀವು ಜಾಯ್ನ್ ಆಗಿ ಈ ವ್ಲಾಗ್ನ ಎಂಜಾಯ್ ಮಾಡಿ. ಹಾಗೆ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹುಣಸೂರಿಗೆ ರೀಚ್ ಆದ ತಕ್ಷಣ ನಾವು ಹೋಟೆಲ್ಗೆ ಬಂದ್ವಿ ಟಿಫನ್ ಮುಗಿಸ್ಕೊಳ್ಳೋಣ ಅಂತ ಹೇಳಿ. ಇಲ್ಲಿ ನಾನು ಇಡ್ಲಿ ವಡೆ ಮತ್ತು ಸುದಿ ದೋಸೆ ತೊಗೊಂಡ್ರು. ಸೊ ತಿಂಡಿ ಮುಗಿಸ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಗೈಸ್, ಇವಾಗ ಟಿಫನ್ ಮುಗಿಸ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಈಗ ಟೈಮ್ ಬಂದು 12:15 ಆಗಿದೆ. ಸೊ ಇವಾಗ ಬ್ರಂಚ್ ಅಂತಲೇ ಹೇಳ್ಬೋದು ಟಿಫನ್ ಅನ್ನೋದಕ್ಕಿಂತ. ಸೊ ಅದು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಐ ಥಿಂಕ್ ಈಗ ನಾವು ಹೋಗ್ತಾ ಇರೋ ರೂಟ್ ಬಂದು ಸೊ ನಾವು ಹೋಗ್ತಾ ಇರೋ ರೂಟ್ ಬಂದು ಕೊಡಗು ಸೈಡ್. ಸೊ ನೋಡೋಣ, ಅಲ್ಲಿ ಕೊಡಗು ಅಂದ್ರೇ ತುಂಬ ಪ್ಲೇಸಸ್ ಇರುತ್ತೆ. ಸೊ ಅದರಲ್ಲಿ ಪರ್ಟಿಕ್ಯುಲರ್ ಯಾವ ಪ್ಲೇಸು ಕರ್ಕೊಂಡು ಹೋಗ್ತಾರೆ ಸುದಿ ಅನ್ನೋದನ್ನ ನೋಡಬೇಕು ಈಗ. ನೋಡೋಣ, ಯಾಕೆಂದರೆ ಅಲ್ಲಿ ಕುಶಾಲನಗರ್ ಇದೆ, ದುಬಾರೆ ಇದೆ,
ಆ್ಯಂಡ್ ಆರಂಗಿ ಡ್ಯಾಮ್ ಇದೆ, ಅಬ್ಬಿ ಫಾಲ್ಸ್ ಇದೆ, ಮತ್ತು ನಿಸರ್ಗಧಾಮ ಇದೆ. ಸೊ ಅದೆಲ್ಲ ಇದೆ. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ನಮ್ಮ ಸೈಟು ಐತಲ್ಲ ಕಂದ. ಹಂಗೆ ಈಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಹೇಳ್ಬಿಡಿ ಅವ್ರಿಗೆ, ಫ್ರೆಂಡ್ಸ್ಗೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಟ್ರಿಪ್ಪು. ಇವತ್ತು ಏನು ಸ್ಪೆಷಲ್ ಡೇ ಪಪ್ಪ ಮಮ್ಮಿದು? ಏನು ಆನಿವರ್ಸರಿ ನೋಡಿ. ಸೊ ನಮ್ಮ ಔಟ್ಫಿಟ್ಸ್ ಆಮೇಲೆ ತೋರಿಸ್ತೀನಿ. ಸೊ ಬನ್ನಿ ನಮ್ಮ ಜೊತೆ ಜಾಯಿನ್ ಆಗಿ. ಸೊ ಗೈಸ್, ನಾನು ಅಂದ್ಕೊಂಡಿದ್ದು ತಲಕಾಡು ಕರ್ಕೊಂಡು ಹೋಗ್ತಾರೆ ಅಂತ, ಬಟ್ ಅದು ಫ್ಲಾಪ್ ಆಗೋಯಿತು. ತಲಕಾಡು ಕರ್ಕೊಂಡು ಹೋಗಲಿಲ್ಲ, ಅದಕ್ಕೆ ತುಂಬ ಟೈಮ್ ಬೇಕು ಹೋಗ್ಲಿಕ್ಕೆ ಅಂತ ಹೇಳಿ ಪ್ಲ್ಯಾನ್ ಬೇರೆ ಚೇಂಜ್ ಮಾಡೋದ್ರಂತೆ. ಸೊ ಹಾಗಾಗಿ ಇಲ್ಲಿ ಕರ್ಕೊಂಡು ಬಂದು ಗೈಸ್ ಇವಾಗ ಹುಣಸೂರು ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಡಿವಿಷನ್ ತೊಗೊಂಡಿದ್ದೀವಿ, ಒಂದು ಡಿವಿಷನ್ ಬರುತ್ತೆ, ನಾನು ಅದು ತೋರಿಸಲೇ ಇಲ್ಲ. ಸೊ ಆ ಕಡೆ ಹೋದರೆ ಗೋಣಿಕೊಪ್ಪ ಸೈಡ್ ಅನಿಸುತ್ತೆ, ಈ ಕಡೆ ಪಿರಿಯಾಪಟ್ಟಣ ಸೈಡು ಅಂದರೆ ಮಡಿಕೇರಿ ಸೈಡ್ ಇದು. ಸೊ ಹಿಂಗೆ ಹೋಗ್ತಾ ಇದ್ದೀವಿ ಅಂದರೆ ಕುಶಾಲನಗರ ನಿಯರ್ ಅನಿಸುತ್ತೆ. ನೋಡೋಣ ಕುಶಾಲನಗರ ಸೈಡೇ ಅಂತ ಅನ್ಕೊತಾ ಇದ್ದೀನಿ. ಬಿಕಾಸ್ ಆ ಕಡೆ ಹೋದರೆ ನಾವು ಅಬ್ಬಿ ಫಾಲ್ಸ್ ಇರ್ಪು ಅಲ್ಲಿಗೆಲ್ಲ ಹೋಗ್ಬೋದಿತ್ತು, ಹಂಗೆ ಹೋದರೆ. ಆ್ಯಂಡ್ ಬಂಡೀಪುರ ಆ ಕಡೆ ಹೋಗ್ಬೋದು. ಸೊ ಈ ಕಡೆ ಅಂತಂದರೆ ಕುಶಾಲನಗರ ಸೈಡೇ, ಅದಾದಮೇಲೆ ಹೋಗೋಕ್ಕೆ ಸಾಧ್ಯ. ಸೊ ನೋಡೋಣ ಬನ್ನಿ ಯಾವ ಪ್ಲೇಸು ಅಂತ. ನಾನು ಗೆಸ್ ಮಾಡ್ತಾ ಇದ್ದೀನಿ ಒಂದು 2 ಪ್ಲೇಸು. ನೋಡೋಣ, ಟಿಬೆಟ್ ಕ್ಯಾಂಪು, ನಿಸರ್ಗಧಾಮ, ದುಬಾರೆ ಮತ್ತು ಒಂದು ಅಬ್ಬಿ ಫಾಲ್ಸ್. ಇಷ್ಟು ಅಂದ್ಕೊಂಡಿದ್ದೀನಿ. ನಾವು ಬಂದಿರೋ ಟೈಮ್ಗೆ ಮ್ಯಾನೇಜ್ ಮಾಡಬೇಕಲ್ಲ ಅಷ್ಟು ಟೈಮ್ನ ಅಂತ. ಸೊ ನೋಡೋಣ ಯಾವುದು ಅಂತ. ಅಲ್ಲ ಮಗಳೇ, ಇವಳು ಫುಲ್ಲು ಕಾರ್ನೆಲ್ಲ ಏನೇನೋ ಮಾಡಿಡ್ತಾ ಇದ್ದಾಳೆ, ಎಲ್ಲನೂ ಕೂಡ ಪ್ರೆಸ್ ಮಾಡಿ. ಅವಳಿಗೆ ಎಂತ AC ಬೇಕಂತೆ ಅಂತ ಹೇಳಿ ನೋಡಿ ಇಲ್ಲಿ ಹೆಂಗೆ ಆಡ್ತಾ ಇದ್ದಾಳೆ ಅಂತ. ಏನು ಬೇಕು ತೋರಿಸಿ ಫ್ರೆಂಡ್ಸ್ಗೆ. ಏನದು? ನಾನು ಸುದಿಯಲ್ಲಿ ಆಫ್ ಮಾಡ್ತಾನೆ ಇದ್ದೀವಿ, ಅಲ್ಲಿ ಇಂಥ ಗಾಳಿ ಬರಲ್ವಲ್ಲ, ಅದಕ್ಕೋಸ್ಕರ ಅವಳು ಒಬ್ಬತ್ತಲ್ಲಿ ಆಫ್ ಮಾಡೋರೆ ಅಂತ ಅಂದ್ಬಿಟ್ಟು ಮತ್ತೆ ತೊಗೊತಾ ಇದ್ದಾಳೆ. ಸೊ ಬನ್ನಿ, ಒಂದಷ್ಟು ಶಾಪಿಂಗ್ ಮಾಡೋದು ಕೂಡ ಇದೆ. ನೋಡೋಣ, ಇನ್ ಕೇಸ್ ಲೆಂತಿ ವಿಡಿಯೋ ಏನಾರು ಆದರೆ ನಾನು ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಅಂತ ಹಾಕ್ತೀನಿ. ಸೊ ಮುಂದೆ ನೋಡೋಣ ಯಾವ ಪ್ಲೇಸ್ ಅಂತ ಗೆಸ್ ಮಾಡ್ತಾ ಇದ್ದೀನಿ ನಾನೇ. ಅವ್ರು ಎಲ್ಲೇ ಕರ್ಕೊಂಡು ಹೋಗ್ತಾರೆ ನೋಡೋಣ. ಸೊ ಹಂಗೆ ಜಶ್ವಿ ಜೊತೆ ಟೈಮ್ ಪಾಸ್ ಮಾಡಿಕೊಂಡು ಹೊರಟ್ವಿ. ಸೊ ಇದು 7th ಆ್ಯನಿವರ್ಸರಿ ಆಗಿರೋದ್ರಿಂದ ಫಸ್ಟ್ ಟೈಮ್ ನನ್ನ ಸುದಿ ಊಟಿ ಕರ್ಕೊಂಡು ಹೋಗಿದ್ರು. 2nd ಚಾಮುಂಡಿ ಹಿಲ್ಲು, 3rd ಶೃಂಗೇರಿ, ಆ್ಯಂಡ್ 4th ಮಹದೇಶ್ವರ ಹಿಲ್ಲು, 5th ಆ್ಯನಿವರ್ಸರಿನೂ ಚಾಮುಂಡಿ ಹಿಲ್ಲು, 6th ಕೂಡ ಮೈಸೂರಲ್ಲಿ ಸೆಲೆಬ್ರೇಷನ್ ಮಾಡಿದ್ವಿ. ಸೊ 7th ಆ್ಯನಿವರ್ಸರಿ ನೋಡಬೇಕು ಎಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಹೇಳಿ. ನಾವು ಸೆಲೆಬ್ರೇಷನ್ ಅಂದರೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡೋದಿಲ್ಲ. ಸೊ ಹಾಗೆ ಸಿಂಪಲ್ ಯಾವ್ದಾರ ಒಂದು ಪ್ಲೇಸ್ಗೆ ಹೋಗಿ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಬರೋದು. ಸೊ ಫೈನಲಿ ಈಗ ಪಿರಿಯಾಪಟ್ಟಣ ರೀಚ್ ಆದ್ವಿ. ನಮ್ಮ ಜಶ್ವಿ ಇರೋದ್ರಿಂದ ತುಂಬ ಅಂದರೆ ತುಂಬ ಟೈಮ್ ಪಾಸ್ ಮಾಡಿದ್ವಿ. ಏಕೆಂದರೆ ಅವಳು ಫಸ್ಟು ಚಿಕ್ಕವಳಿದ್ಲು, ಏನೋ ಅಷ್ಟು ಮಾತಾಡ್ತಾ ಇರಲಿಲ್ಲ ನಮ್ಮ ಜೊತೆ. ಈ ಬಾರಿ ತುಂಬ ಮಾತಾಡ್ತಾಳೆ, ತಮಾಷೆಯಾಗೂ ಇರುತ್ತೆ ಆ್ಯಂಡ್ ಕೇಳೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇತ್ತೀಚೆಗೆ ತುಂಬ ಕೇರಿಂಗ್ನೆಸ್ ತುಂಬ ಇದೆ. ನಾನು ಏನಾದರೂ ಅಳ್ತಾ ಇದ್ರೆ ಅಮ್ಮ ಏನಕ್ಕೆ ಅಳ್ತಾ ಇದ್ದೀರಾ ಅಂತ ಹೇಳ್ತಾಳೆ, ಹೇಳ್ಬೇಡಿ. ಸೊ ಆ ಥರ ಎಲ್ಲ ಸಮಾಧಾನ ಎಲ್ಲ ಮಾಡೋಕ್ಕೆ ಬರ್ತಾರೆ. ರಿಯಲಿ ಯಾರ ಮನೆ ಹೆಣ್ಮಕ್ಳು ಹುಟ್ಟಿರ್ತಾರೋ ಅವ್ರ ಮನೆ ಮಾತ್ರ ತುಂಬ ಪುಣ್ಯವಂತರು ಅಂತಲೇ ಹೇಳ್ತಾರೆ. ಸೊ ಅದರಲ್ಲಿ ನಾವು ಕೂಡ ಪುಣ್ಯವಂತರು ಅಂತ ಹೇಳ್ಕೊತಾ ಇದ್ದೀವಿ. ಸೊ ಏಕೆಂದರೆ ಹೆಣ್ಮಕ್ಳು ಅದೃಷ್ಟ ಇರೋರ ಮನೇಲಿ ಮಾತ್ರ ಹುಟ್ಟೋದಂತೆ, ಎಲ್ಲರ ಮನೇಲೂ ಹೆಣ್ಮಕ್ಳು ಹುಟ್ಟಲ್ಲ. ಸೊ ಅಷ್ಟರಲ್ಲಿ ಅವಳು ಕೂಡ ಮಲ್ಕೊಂಡ್ಲು. ನನಗದು ತುಂಬ ಯೂಸ್ ಆಯಿತು ಮಲ್ಕೊಂಡಿದ್ದು. ಸೊ ನೋಡ್ತಾ ಅಂತ ಕುಶಾಲನಗರಿಗೆ ಬಂದೇ ಬಿಟ್ವಿ, ರೀಚ್ ಆಗಿಬಿಟ್ವಿ ಕುಶಾಲನಗರಿಗೆ. ಅವಳು ಪಾಪ ಪಿರಿಯಾಪಟ್ಟಣದಲ್ಲಿ ಮಲ್ಕೊಂಡು ಅವಳು ಇನ್ನು ಎದ್ದಿದ್ದೆ, ನಾವು ಎಲ್ಲಿಗೆ ಹೋಗಿದ್ವಿ ಪ್ಲೇಸು ಅಲ್ಲಿಗೆ ಎದ್ದಿದ್ದು. ಅದು ನಾನು ಎಬ್ಸಿದ್ಕೆ ಮಾತ್ರ ಇದ್ಲು, ಇಲ್ಲಾಂದ್ರೆ ಹಾಗೆ ಮಲ್ಕೊತಾ ಇದ್ಲು. ಸೊ ಅವಳು ಮಲ್ಕೊಂಡಾಗ ಫುಲ್ಲು ಕಾರೆಲ್ಲ ಫುಲ್ ಕಾಮ್ ಆಗಿಬಿಟ್ಟಿತ್ತು, ಅಷ್ಟು ಸೈಲೆಂಟ್ ಆಗಿಬಿಟ್ಟಿತ್ತು. ಟ್ರಾಫಿಕ್ ಮಾತ್ರ ತುಂಬ ಇದೆ ಕುಶಾಲನಗರಲ್ಲಿ. ನೋಡಿ ಇಲ್ಲಿ ಹಿಂಗೆ ರೋಡ್ ಕ್ರಾಸ್ ಮಾಡ್ತಾರೆ ಅಂತ. ವೆಹಿಕಲ್ಸ್ ಇರೋ ಭಯನೂ ಅಷ್ಟಿಲ್ಲ ಅವರಿಗೆ. ಇಲ್ಲೇ ನಾವು 3 years ಬ್ಯಾಕ್ ಬಂದಾಗ ಇಲ್ಲಿ ಊಟ ಮಾಡ್ಕೊಂಡು ಹೋಗಿದ್ವಿ, ಹೋಟೆಲ್ ಗ್ರೀನ್. 30 ಮೀಟರ್. ಸೊ ಇವಾಗ ಸ್ವಲ್ಪ ರೋಡು ಫ್ರೀ ಆಯಿತು. ಸೊ ಕುಶಾಲನಗರ ಬಿಟ್ಟು ಈಗ ಮುಂದೆ ಹೋಗ್ತಾ ಇದ್ದೀವಿ. ಸೊ ಈ ರೂಟ್ ಮೇ ಬಿ ನಿಸರ್ಗಧಾಮ ತಪ್ಪರೆ ದುಬಾರಿ ಅಂತ ಅನಿಸುತ್ತೆ. ನೋಡೋಣ ಯಾವ ಪ್ಲೇಸ್ ಅಂತ. 2 ಪ್ಲೇಸಲ್ಲಿ ಒಂದೋದ್ರೂ ಖುಷಿನೇ. ದುಬಾರೆಗೆ ಹೋದ್ರೇ ಇನ್ನೂ ಖುಷಿ, ಯಾಕೆಂದ್ರೆ ಅದು ನಾನು 7th ಇದ್ದಾಗ ಹೋಗಿದ್ದಷ್ಟೇ. ನಿಸರ್ಗಧಾಮಕ್ಕೆ ನಮ್ಮ ಮದುವೆ ಅದು ಹೊಸದ್ರಲ್ಲೇ ಹೋಗಿದ್ವಿ. ಇದಕ್ಕೆ 7 ವರ್ಷದಲ್ಲಿ ಮದುವೆ ಆಯಿತು.
ಮದುವೆ ಆಗಿ ಒಂದು 3-4 ಡೇಸ್ ಆದಮೇಲೆ ಹೋಗಿದ್ವಿ. ಅದು ಬೈಕಲ್ಲಿ ಹೋಗಿದ್ವಿ ನಾವು. ರಾಮನಾಥ್ಪುರಕ್ಕೆ ಹೋಗಿ ರಾಮನಾಥ್ಪುರದಿಂದ ಕುಶಾಲನಗರ ಹತ್ರ ಐತೆ ಅಂತ ಅಲ್ಲಿಗೆ ಬಂದು ಅದಾದ್ಮೇಲೆ ನಿಸರ್ಗಧಾಮ ಹೋಗಿ ಮನೆಗೆ ಹೋಗೋಷ್ಟರಲ್ಲಿ 10 ಆಗೋಯ್ತು. ಅಷ್ಟು ಲೇಟ್ ನೈಟ್ ಹೋಗಿದ್ವಿ. ಸೊ ಜಶ್ವಿ ಮಲ್ಕೊಂಡೇ ಬಿಟ್ಟಿದ್ದಾಳೆ ಗೈಸ್. ನಿಸರ್ಗಧಾಮ ಕೂಡ ಮೂವ್ ಆಯಿತು, ನಾನು ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಅದು ಫೈನಲಿ ದುಬಾರಿನೇ ಅನಿಸುತ್ತೆ ಅಲ್ವಾ, ದುಬಾರಿನೇ ಅಂತೆ. ಸೊ ನೋಡೋಣ ಬನ್ನಿ. ಅದನ್ನು ನೋಡಿದ್ವಿ, ಅಂದರೆ ಮೀನ್ಸ್ ಎಷ್ಟು ಗಂಟೆ ಕ್ಲೋಸ್ ಆಗುತ್ತೆ ಅನ್ನೋದನ್ನ ನೋಡಬೇಕು. ಒಟ್ಟಿನಲ್ಲಿ ನಿಸರ್ಗಧಾಮನೂ ಇಲ್ಲ, ಕ್ಯಾನ್ಸಲ್. ದುಬಾರಿನೇ ಫೈನಲ್. ಸೊ ಆ ಕಡೆಯಿಂದ ಇನ್ ಕೇಸ್ ಬರಬೇಕಾದ್ರೆ ನಿಸರ್ಗಧಾಮ ಓಪನ್ ಇದ್ದರೆ ಅಲ್ಲಿಗೊಂದು ವಿಸಿಟ್ ಕೊಡಬೇಕು. ಬಿಕಾಸ್ ಜಶ್ವಿನ್ ಕರ್ಕೊಂಡು ಹೋಗಿಲ್ಲ ಆ ಕಡೆ. ಅಲ್ಲೂ ಚೆನ್ನಾಗಿದೆ, ನೀರು ಜಾಸ್ತಿ ಇಲ್ಲ ಅಂದರೆ ಅಲ್ಲಿ ನದಿ ಎಲ್ಲ ಇದೆ ಅಲ್ವಾ, ಆಟ ಆಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಬಾರಿ ಹೋದರೆ ನಾನು ನಿಸರ್ಗಧಾಮಕ್ಕೆ 3rd ಟೈಮ್ ಹೋಗ್ತಾ ಇರೋದು ಅನಿಸುತ್ತೆ. ಸೊ ಫೈನಲಿ ರೀಚ್ ಆದ್ವಿ ದುಬಾರೆ ರೋಡ್ಗೆ. ಸೊ ಇದಾದಮೇಲೆ ಇನ್ನು 1 ಕಿಲೋಮೀಟರ್ ಇದೆ. ಅದಾದಮೇಲೆ ದುಬಾರೆ ರೀಚ್ ಆದ್ವಿ. ನೋಡಬೇಕು ನಾನು ಆಗ ಬಂದಿದ್ದಕ್ಕೂ ಇವಾಗಲೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿ. ಇನ್ನೊಂದು ಯೂಸ್ ಏನಂತ ಹೇಳಿದ್ರೆ ಜಶ್ವಿ ಮಲ್ಕೊಂಡಿದ್ದಾಳೆ, ಅದೊಂದು ಯೂಸು. ಅಲ್ಲಿ ಹೋದ್ಮೇಲೆ ಎಬ್ಸ್ಬೇಕು. ಸೊ ಬನ್ನಿ, ಯಾರೆಲ್ಲ ನೋಡಿಲ್ಲ ಮೀನ್ಸ್ ಹೋಗಕ್ಕೆ ಆಗಿಲ್ಲ ದುಬಾರೆಗೆ, ಈ ವಿಡಿಯೋ ಮುಖಾಂತರ ನೀವು ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇದು ಬಂದಾಗ ಲಾಸ್ಟ್ ಇಯರು ಈಗ ತೋರಿಸ್ತಾ ಇದ್ದೀನಲ್ವ ರೋಡು, ಇಲ್ಲಿಂದನೇ ಪಾರ್ಕಿಂಗ್ ಹಾಕ್ಬಿಟ್ಟಿದ್ರಂತೆ. ವೆಹಿಕಲ್ ಅಷ್ಟು ಕ್ರೌಡ್ ಇತ್ತಂತೆ. ಸೊ ಅದನ್ನೇ ಹೇಳ್ತಾ ಇದ್ರು. ನಾವು ಬಂದಾಗ ಇಷ್ಟೆಲ್ಲ ವೆಹಿಕಲ್ಸ್ ಇತ್ತು, ಇವಾಗ ನೋಡಿ ಖಾಲಿ ಖಾಲಿ ಇದೆ ಅಂತ. ಸೊ ನಾವು ಬಂದಿರೋ ಟೈಮೇ ಅಂಥದ್ದು. ನಾವು ಹೋದಾಗಲೂ ಕೂಡ ಜನ ಇರಲಿಲ್ಲ. ಆಮೇಲೆ ನೀವೇ ಮುಂದಿನ ವೀಡಿಯೋದಲ್ಲಿ ನೋಡಿ ತುಂಬ ರಶ್ ಇತ್ತು. ಸೊ ಫೈನಲಿ ಬಂದ್ವಿ. ಆ್ಯಂಡ್ ನಾನು ಇಲ್ಲಿಗೆ ಬಂದಾಗ 13 ಇಯರ್ಸ್ ಬ್ಯಾಕ್ ಇಲ್ಲಿಗೆ ಬಂದಾಗ ಫುಲ್ಲು ಮಣ್ಣು ರೋಡ್ ಇತ್ತು. ಇಷ್ಟು ಏನು ಇರಲೇ ಇಲ್ಲ, ಜಸ್ಟ್ ಎಲ್ಲೋ ಒಂದು ಅಂಗಡಿ ಇತ್ತು ಅಷ್ಟು ಬಿಟ್ಟರೆ ಇನ್ನೇನು ಇರಲಿಲ್ಲ. ಬಟ್ ಇವಾಗ ನೋಡಿದ್ರೆ ತುಂಬ ಖುಷಿ ಆಗ್ತಾಯಿದೆ, ತುಂಬ ಡೆವಲಪ್ ಕೂಡ ಆಗೋಗಿದೆ. ಫೈನಲಿ ದುಬಾರೆ ರೀಚ್ ಆದ್ವಿ. ನೋಡಿ ತುಂಬ ಇಂಪ್ರೂವ್ ಆಗಿಬಿಟ್ಟಿದೆ. ನಾನು ಬಂದಾಗಲೂ ಮತ್ತು ಇವಾಗಲೂ. ನಾವು ಬಂದಾಗ ಇಷ್ಟೇನು ಇರಲಿಲ್ಲ, ಜಸ್ಟ್ ಇದು ಒಂದಿತ್ತು ಅಷ್ಟೇ. ಸೊ ಇಲ್ಲೆಲ್ಲ ದೊಡ್ಡ ದೊಡ್ಡ ಆಲದ ಮರ ಇತ್ತು. ಆ್ಯಂಡ್ ಹಿಂಗೆಲ್ಲ ಪಾರ್ಕಿಂಗ್ ಲಾಟ್ಸ್ ಕೂಡ ಇರಲಿಲ್ಲ. ನಾವು ಮರ ಇತ್ತಲ್ಲ ಅದ್ರ ಬುಡದಿಂದ ಮೀನ್ಸ್ ಬೇರೆಲ್ಲ ಇದು ಮಾಡಿಕೊಂಡು ಹೋಗಿದ್ವಿ. ಸೊ ಇವಾಗ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಯಾಕೆಂದರೆ ಟೂರಿಸ್ಟ್ ಪ್ಲೇಸ್ ಆಗಿದೆ ಅಲ್ವಾ ಇವಾಗ, ಹಾಗಾಗಿ. ಸೊ ಬನ್ನಿ, ನೀರು ಜಾಸ್ತಿ ಇಲ್ಲ, ಆ ಕಡೆಯೂ ಕೂಡ ಹೋಗೋಣ, ನೋಡೋಣ ಯಾವ ಥರ ಇವತ್ತಿನ ಡೇ ಹೋಗುತ್ತೆ ಅನ್ನೋದನ್ನ. ಫೈನಲಿ ಗೈಸ್ ನಾವು ಬಂದು ದುಬಾರೆಗೆ. ಸೊ ಎಲಿಫೆಂಟ್ ಕ್ಯಾಂಪು. ನಮ್ಮ ಜಶ್ವಿಗೆ ಅನಿಮಲ್ಸ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಅವಳಿಗೆ ಆನೆ ಎಲ್ಲ ತೋರಿಸಿ ನೀರಲ್ಲಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಆಟಾಡ್ಸೋಣ ಅಂತ ಕರ್ಕೊಂಡು ಬಂದ್ವಿ. 1 ಸೆಕೆಂಡ್ ನಮ್ಮ ಪ್ಲ್ಯಾನೇ ಫ್ಲಾಪ್ ಆಗಿಬಿಡ್ತಾ ಅಂತ ಅನಿಸ್ಬಿಡ್ತು. ಅಷ್ಟು ಬೇಜಾರು ಮಾಡಿಬಿಟ್ಲು. ಮುಂದೆ ನೋಡ್ತೀರಾ ನೀವೇ ಯಾವ ಥರ ರಿಯಾಕ್ಟ್ ಮಾಡಿದ್ಲು ಅಂತ. ಸೊ ನಾನು ಬಂದಾಗ ಅಂದರೆ ನಾವು 7th ಇದ್ದಾಗ ಸ್ಕೂಲ್ ಕಡೆಯಿಂದ ಟ್ರಿಪ್ಪಿಗೆ ಕರ್ಕೊಂಡು ಬಂದಿದ್ದರು. ಆವಾಗ ನೋಡಿದ್ಕೂ ಇವಾಗ ನೋಡ್ತಾ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ನಮಗೆ ಆವಾಗ 1 ಡೇ ಟ್ರಿಪ್ಗೆ ಫುಲ್ ಕೊಡಗುನ ತೋರಿಸಿದ್ರು, ತುಂಬ ಚೆನ್ನಾಗಿತ್ತು. ಸೊ ನಾವು ಬಂದಾಗ ಈ ಥರ ಏನು ಸ್ಟೆಪ್ಸ್ ಆ ಥರ ಏನೂ ಇಲ್ಲ. ಬಟ್ ನನಗಿನ್ನೂ ರಿಮೆಂಬರ್ ಇದೆ, ಇಷ್ಟೊಂದು ಏನೂ ಇದಾಗಲಿಲ್ಲ. ಈಗ ತೋರಿಸ್ತೀನಲ್ಲಿ ಮರ ಇದೆಯಲ್ವಾ, ಸೊ ಅಲ್ಲಿಂದ ನಾವು ಇಳ್ಕೊಂಡು ಬಂದಿದ್ವಿ. ಆ್ಯಂಡ್ ನೀರು ಕೂಡ ಜಾಸ್ತಿ ಇದ್ದಿದ್ದರಿಂದ ಬೋಟಲ್ಲಿ ಕರ್ಕೊಂಡೋಗಿದ್ರು ಆ ಕಡೆ ಆ ದಡಕ್ಕೆ. ಸೊ ಫೈನಲಿ ಜಶ್ವಿ ನಾನು ಎಲ್ಲ ನೀರಿಗೆ ಬಂದ್ವಿ. ನೋಡಿ ಇವಾಗ ಅವಳೊಂದು ಸ್ವಲ್ಪನೂ ಇಳಿಲೇ ಇಲ್ಲ ನೀರಿಗೆ, ಏಕೆಂದರೆ ಆಗ್ತಾನೆ ಎದ್ದಿದ್ಲು. ಸೊ ಎದ್ದ ತಕ್ಷಣ ಅವಳು ಮೂಡ್ ಸ್ವಿಂಗ್ ಆಗಿತ್ತಲ್ವಾ, ಸೊ ಹಾಗಾಗಿ ಎಲ್ಲೋ ಇದ್ದೀವಿ ಅಂತ ಅಂದ್ಕೊಂಡ್ಳು. ಸೊ ಒಂದು ಸ್ವಲ್ಪನೂ ಇಳಿಲೇ ಇಲ್ಲ. ನನಗಂತೂ ಸಖತ್ ಬೇಜಾರಾಗೋಯ್ತು. ಇದೇನಪ್ಪ ಈ ಥರ ಇದು ಮಾಡ್ತಾಳಲ್ಲ, ಎಲ್ಲ ಫ್ಲಾಪ್ ಆಯಿತಾ. ಏಕೆಂದರೆ ಮೇಯ್ನ್ ರೀಸನ್ ಇದ್ದಿದೆ ಮಗಳು ಅವಳು ಚೆನ್ನಾಗಿ ಖುಷಿಯಾಗಿರಲಿ ಅಂತ ಅವರಪ್ಪ ಈ ಥರ ಪ್ಲ್ಯಾನ್ ಮಾಡಿದ್ರು. ಬಟ್ ಇದು ಇವಾಗ ಈ ಥರ ಆಗೋಯ್ತು. ಸೊ ನೋಡೋಣ ಮುಂದೆ ಇಳಿತಾಳ ಅಂತ. ಏಕೆಂದರೆ ನನಗೆ ಆಮೇಲೆ ಅನಿಸ್ತು ಅವಳು ಈಗ ಎದ್ದಿರೋದಲ್ವ, ಅದಕ್ಕೋಸ್ಕರ ಅವಳು ಹಂಗೆ ಆಗಿದ್ದಾಳೆ ಅಂತ ಹೇಳಿ. ಇಲ್ಲಾಂದಿದ್ರೆ ತುಂಬ ಚೆನ್ನಾಗಿ ಆಟಾಡ್ತಾಯಿದ್ಲು. ನನಗಂತೂ ಸುದಿ ಪ್ಲೇಸಿಗೆ ಕರ್ಕೊಂಬಂದಾಗ ತುಂಬ ಇಷ್ಟ ಆಯಿತು. ಬಟ್ ಅದನ್ನೇ ಹೇಳ್ತಾ ಇದ್ದೆ, ಬೋಟಿಂಗ್ ಹೋಗೋಣ ಅಂತ ಹೇಳಿ ಇವಾಗ ಟಿಕೆಟ್ ತೊಗೊಳಕ್ಕೆ ಹೋಗ್ತಾಯಿದ್ದೀವಿ. ಹಾಂ ಪಿಜ್ಜಾ ಬೇಕಂತೆ. ನೀರಲ್ಲಿ ಆಟಾಡ್ತೀರಾ ಮತ್ತೆ? ಪಿಜ್ಜಾ ಬೇಕಂತೆ. ನೋಡೋಣ, ನೀರಲ್ಲಿ ಆಟಾಡ್ತೀರಾ? ಕೊಡಿಸ್ತೀವಿ. ನೋಡಿ ಹೆಂಗೆಲ್ಲ ಚಮಕಾಯಿಸ್ಬೇಕು.
ಸೊ ಅವಳಿಗೆ ಪ್ಯಾಂಪರ್ ಮಾಡಬೇಕಿತ್ತಲ್ವ, ಹಾಗಾಗಿ ಅಲ್ಲೇ ಚಾಟ್ ಸೆಂಟರ್ ಎಲ್ಲ ಇತ್ತು ಅಂತ ಹೇಳಿ ಅವ್ಳಿಗೆ ಐಸ್ ಕ್ರೀಮ್ ಕೊಡಿಸ್ಕೊಂಡು ಹಾಗೆ ಫ್ರೆಂಚ್ ಫ್ರೈಸ್ ತಿಂತಾಯಿದ್ವಿ. ಅಷ್ಟರಲ್ಲಿ ಸುದಿಯಲ್ಲಿ ಬೋಟಿಂಗ್ದು ಏನೇನಿದೆ ಫೆಸಿಲಿಟೀಸ್ ಇನ್ ಕೇಸ್ ನಮ್ಮದು ಬಿಡ್ತಾರಾ ಮಗುನ ಬಿಡ್ತಾರಾ ಅಂತೆಲ್ಲ ಕೇಳ್ಕೊಂಬರೋಕ್ಕೆ ಹೋಗಿದ್ರು. ಸೊ ನೋಡೋಣ ಬನ್ನಿ ಅವರು ಹೋಗ್ತಾರಾ ಅಂತ ಹೇಳಿ. ಇವಳಂತೂ ಇವಾಗ ಸ್ವಲ್ಪ ಆರಾಮಂತ ಅನಿಸಿದ್ಲು. ನನಗೆ ಆಮೇಲೆ ಖುಷಿ ಆಯಿತು. ಮಲಗಿದ್ದಾಗ ಸ್ವಲ್ಪ ಮೆತ್ತೆ ಇದ್ಲು, ಅದಾದಮೇಲೆ ಸ್ವಲ್ಪ ಮೂಡ್ ಸ್ವಿಂಗ್ ಆಯಿತು ಅವಳಿಗೂ ಕೂಡ. ಅದಾದಮೇಲೆ ಚೆನ್ನಾಗಿ ನನ್ನ ತಲೆಯಲ್ಲಿ ನೋಡ್ಕೊಂಡೇ ಇಲ್ಲ ಅಷ್ಟು ದಪ್ಪ ಜೇಡ ಇರೋದು, ನಾನು ನೋಡ್ಕೊಳ್ಳೇ ಇಲ್ಲ. ಅದಾದಮೇಲೆ ಶಾಪಿಂಗಿಗೆ ಹೋದಾಗ ಅಲ್ಲಿ ಹೇಳಿದ್ರು ಇಲ್ಲಿ ಜೇಡ ಇದೆ ಅಂತ ಹೇಳಿ, ಅವಾಗ ತಗೊಂಡೆ, ಅಲ್ಲಿವರೆಗೂ ಗೊತ್ತೇ ಇಲ್ಲ. ಸೊ ನೋಡಿ ಜಶ್ವಿ ಐಸ್ ಕ್ರೀಮ್ ತಿಂತದಲ್ಲೇ, ಬಟ್ ಅದು ಅವಳೊಬ್ಳಿಗೆ ಎಲ್ಲ 2 in 1 ಅಂದರೆ ನನಗೂ ಅಂತ ಅವಳಿಗೂ ಕೂಡ ಶೇರಿಂಗ್ ಅದು. ಆ್ಯಂಡ್ ಫ್ರೆಂಚ್ ಫ್ರೈಸ್ ರೇಟ್ ಮಾತ್ರ ತುಂಬ ಹೈಕ್ ಅನ್ಸ್ಬಿಡ್ತಪ್ಪ. ನಾನು ಅದನ್ನೇ ಹೇಳಿದೆ ಸುದಿಗೆ, ಹೆಸ್ರಿಗೆ ಮಾತ್ರ ಇದು ದುಬಾರಿ ಇಲ್ಲ, ಎಲ್ಲದಕ್ಕೂ ಕೂಡ ದುಬಾರಿನೇ ಇಲ್ಲಿ ಅಂತ. ಸೊ ಬೋಟಿಂಗಲ್ಲಿ ಹೋಗಬೇಕು ಅಂತ ಹೇಳಿ ಜಶ್ವಿ ಹೇಳಿದ್ಲು ಅಂತ ಹೇಳಿ ಸುದಿ ಕೇಳ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಅಂದರೆ ನಾನು 13 years ಬ್ಯಾಕ್ ಬಂದಾಗ ಇರೋ ಬೋಟಿಂಗ್ ಇಲ್ಲ ಇವಾಗ ಏನಿದ್ರು ಕಯಾಕಿಂಗ್ ಇರೋದು. ಸೊ ಅದರಲ್ಲಿ ಮಗುನ ಅಲೋ ಇದೆಯಾ ಅಂತ ಕೇಳ್ಕೊಂಬರೋಕ್ಕೆ ಹೋಗಿದ್ದಾರೆ. ನೋಡಬೇಕು, ಅಲೋ ಇದ್ದರೆ ಜಸ್ಟಿನ ಕರ್ಕೊಂಡು ಬೋಟಿಂಗಲ್ಲಿ ಹೋಗೋದು, ಇಲ್ಲಾಂದರೆ ನೀರಲ್ಲಿ ಆಟಾಡಿಕೊಂಡು 3:45ಗೆ ಎಲಿಫೆಂಟ್ಸ್ನ ನೋಡಲಿಕ್ಕೆ ಬಿಡ್ತಾರಂತೆ. ಬೈ ವಾಕ್ ಹೋಗೋದು ನದಿ ಮೇಲೆ. ಸೊ ಅವಾಗ ಹೋಗಿ ನೋಡ್ಕೊಂಡು ಬರೋದು. ಬರ್ತಾ ಇದ್ದಾರೆ ಸುದಿಯಲ್ಲಿ, ನಿಮಗೆ ಕಾಣಿಸ್ತಿಲ್ಲ ಅನಿಸುತ್ತೆ, ಸಾರಿ. ಅವ್ರು ಬಂದಾದಮೇಲೆ ಏನು ಎಂತಂತ ಕೇಳಿಕೊಂಡು ಹೋಗೋದು. ಇನ್ ಕೇಸ್ ಜಸ್ವಿನ್ ಬಿಡಲ್ಲ ಅಂದರೆ ಜಸ್ವಿಯಲ್ಲಿ ಕೂರಿಸ್ಬಿಟ್ಟು ನಾವು ಹೋಗೋದು ಅಲ್ಲ ಮಗಳೇ ಬೋಟಿಂಗಿಗೆ. ನಿಮ್ಮನ್ನ ಅಲೋ ಮಾಡಲ್ವಂತಲ್ಲ ಇಲ್ವಾ? ಯಾರಿಗೆ? ಮಕ್ಕಳೆಲ್ಲ ಅಲೋ ಇಲ್ವಾ? ಬಿಲೋ 5 years ಅಲೋ ಇಲ್ವಂತೆ. ಸೊ ಹಂಗಾಗಿ ಬೋಟಿಂಗ್ ಕ್ಯಾನ್ಸಲ್. ಬೇರೆ ಬೋಟಿಂಗ್ ಕೇಳಬೇಕಿತ್ತು. ನೀವು ಚಿಕ್ಕವರಲ್ವ ಅದಕ್ಕೆ. ಅವ್ಳು ಚಿಕ್ಕವಳಲ್ವ ಅದಕ್ಕೆ ಮಾಡಲ್ಲ. ಸೊ ಕ್ಯಾನ್ಸಲ್. ನೀವು ಒಬ್ಬರೇ ಹೋಗಿದ್ದು ಬರ್ತೀರಾ ನೆಕ್ಸ್ಟ್ ಟೈಮ್. ಸೊ ಇಷ್ಟು ಫ್ರೆಂಚ್ ಫ್ರೈಸ್ಗೆ 200 ಅಂತೆ. ನಮಗೆ ಗೊತ್ತೇ ಆಗಲಿಲ್ಲ. ಆ್ಯಂಡ್ ಅಲ್ಲಿ ಅವರು ಮೆನು ಇಟ್ಟಿರ್ತಾರೆ ಹೊರತು ರೇಟ್ ಏನಲ್ಲಿ ಹಾಕಿರಲ್ಲ, ಮೆನ್ಷನ್ ಮಾಡಿರಲ್ಲ. ನಾನು ಅಂದ್ಕೊಂಡೆ ನಮ್ಮ KR ನಗರಲ್ಲಿ 70 rupeesಗೆ ಸಿಗುತ್ತೆ ಅಂತ. ಬಟ್ ಎಲ್ಲ ಆರ್ಡರ್ ಮಾಡಿ ತೊಗೊಂಡಾದ್ಮೇಲೆ ಗೊತ್ತಾಯಿತು ಓ ಇಷ್ಟೊಂದಾ ಅಂತ. ಸೊ ಮೇಡಮ್ ಅವರು ಅದನ್ನು ಸ್ವಲ್ಪ ತಿಂದ್ಕೊಂಡು ಎಂಜಾಯ್ ಮಾಡಿದ್ರು. ಸೊ ಇಲ್ಲಿಂದ ಮುಗಿಸ್ಕೊಂಡು ನಾವು ಇನ್ನೂ ಟೈಮ್ ಇದೆ ನಮಗೆ, ಅಲ್ಲಿ ಆನೆ ನೋಡಲಿಕ್ಕೆ ಬಿಡೋದಿಲ್ಲ, ಅಲ್ಲಿ 4 o'clockಗೆ ಬಿಡ್ತಾರೆ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಇಲ್ಲೇ ಸ್ವಲ್ಪ ಶಾಪಿಂಗ್ ಕಾಂಪ್ಲೆಕ್ಸ್ ನೋಡ್ಕೊಳ್ಳೋಣ, ಏನೇನಿದೆ ತೊಗೊಬೋದಾ, ರೇಟ್ ಹೇಗಿದೆ ಅಂತ ಹೇಳಿ ನಾವು ಬಂದ್ವಿ. ಸೊ ಇದು ಬುಟ್ಟಿ ಎಲ್ಲ ತುಂಬ ಇಷ್ಟ ಆಯಿತು, ಬಟ್ ಕೇಳಿದೆ ರೇಟ್ ತುಂಬ ಹೇಳಿದ್ರು ಅಂತ ಅದನ್ನಲ್ಲೇ ಬಿಟ್ಟು ಬಂದೆ. ಆ್ಯಂಡ್ ಚಾಕ್ಲೇಟ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀವಿ. ಚಾಕ್ಲೇಟ್ಸ್ ಎಲ್ಲ ಇದೆ, ಆ್ಯಂಡ್ ಡ್ರೈ ನಟ್ಸ್, ಡ್ರೈ ಫ್ರೂಟ್ಸ್ ಎಲ್ಲ ಇದೆ. ಸಕ್ಕತ್ತಾಗಿತ್ತು, ನೋಡೋಕ್ಕೆ ಮಾತ್ರ ಚೆನ್ನಾಗಿತ್ತು. ಬಟ್ ರೇಟ್ ಕೂಡ ತುಂಬ ಇದೆಯಪ್ಪ, ದುಬಾರಿನೇ ಜಾಸ್ತಿ ಅಂತ ಅನಿಸ್ತು. ಆ್ಯಂಡ್ ಈ ಚಾಕ್ಲೇಟ್ಸ್ನೆಲ್ಲ ಕೇಳಿದ್ವಿ, ಒಂದು ಬಾಕ್ಸ್ಗೆ 300-350 ಅಂತ ಹೇಳಿದರು. ನಾವು ನಿಸರ್ಗಧಾಮದಲ್ಲೆಲ್ಲ ನೋಡಿದಾಗ ಅಥವಾ ಊಟಿಲೇ ಆಗಲಿ ಅದೆಲ್ಲ ಬಾಕ್ಸ್ 100 rupees ಅಷ್ಟೇ. ಬಟ್ ಇಲ್ಲೇನಕ್ಕೆ ಅಷ್ಟು ರೇಟ್ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ, ಬಿಕಾಸ್ ಇದು ಟೂರಿಸ್ಟ್ ಏನೇ ಶಾಪ್ ಮಾಡೋದಿದ್ರು ನಿಸರ್ಗಧಾಮದಲ್ಲೇ ಮಾಡೋದೀಗ. ಸೊ ಅದಾದ ಮೇಲೆ ನಾವು ಮತ್ತೆ ಮುಂದಿನ ಅಂಗಡಿಗೆ ಹೋದ್ವಿ. ಸೊ ನೋಡೋಣ ಬನ್ನಿ ಇಲ್ಲೇ ನಿಮಗಿದೆ ಪ್ರೈಸು ಅಥವಾ ಏನಾದ್ರು ವೆರೈಟೀಸ್ ಇದೆಯಾ ಅಂತ ಹೇಳಿ ನೋಡೋಕ್ಕೆ ಅಂತ ಬಂದ್ವಿ. ಸೊ ಅಲ್ಲಿಗೂ ಇಲ್ಲಿಗೂ ಹೋಲಿಸ್ಕೊಂಡ್ರೆ ಚಾಕ್ಲೇಟ್ ತುಂಬ ಕಮ್ಮಿನೇ ಇತ್ತು. ಒಂದು ಬಾಕ್ಸು 200 ಏನೋ ಇತ್ತು. ಬಟ್ ನಮಗೆ ಚಾಕ್ಲೇಟ್ ತೊಗೊಬಾರ್ದು, ಇಲ್ಲಿ ಮುಂದೆ ನಿಸರ್ಗಧಾಮಕ್ಕೆ ಹೋದಾಗ ತೊಗೊಳ್ಳೋಣ ಅಂತ ಹೇಳಿ ಅಲ್ಲೇ ತೊಗೊಳ್ತಾ ಇದ್ದೀವಿ. ಜಶ್ವಿಗೆ ಯೂಶ್ವಲಿ ಒಂದು ಲಾಲಿಪಾಪ್ ಕೊಡಿಸಿದ್ವಿ. ಆ್ಯಂಡ್ ಎಲ್ಲ ಕೂಡ ಚೆನ್ನಾಗಿತ್ತು. ಸ್ಪೈಸಸ್ ಕೂಡ ಇತ್ತು. ಸ್ಪೈಸಸ್ ಮಾತ್ರ ವೆರಿ ಕಾಸ್ಟ್ಲಿ ಅಂತ ಅನಿಸ್ತು ನನಗೆ, ಯಾಕೆಂದರೆ ನಾನು ಯಾವುದೂ ಕೂಡ ಸ್ಪೈಸಸ್ ತೊಗೊಳಕ್ಕೆ ಹೋಗಿಲ್ಲ. ಬಟ್ ರೇಟ್ ಕೇಳಿ ಸ್ವಲ್ಪ ಶಾಕೇ ಆಯಿತು. ಸೊ ಏನು ಬೇಡಪ್ಪ ಸ್ಪೈಸಸ್ಸು ಕೂಡ ಅಂತ ಹೇಳಿ ಚಕ್ಕೆ ಇರಲಿಲ್ಲ ಮನೇಲಿ, ಪ್ರೆಸೆಂಟ್ ಅದೊಂದು ಇರಲಿಲ್ಲ. ಚಕ್ಕೆ ಒಂದು ತೊಗೊಂಡೆ. ಅದಾದಮೇಲೆ ಒಂದು ಕಪ್ ತೊಗೋಬೇಕಿತ್ತು, ಕಪ್ ತೊಗೊಂಡೆ. ನೆಕ್ಸ್ಟ್ ವೀಡಿಯೋದೆಲ್ಲ ಕಪ್ಪಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದರದೊಂದು ಬೇರೆ ಮೀನ್ಸ್ ಸ್ವಲ್ಪ ಚೆನ್ನಾಗಿದೆ. ಅದಾದಮೇಲೆ ಚುರುಮುರಿ ಎಲ್ಲ ತಿಂದ್ಕೊಂಡು ಅವಾಗ ಮೇಡಮ್ ಪಿಕಪ್ ಆದರು. ಸೊ ಈಗ ನೋಡಿ ನೀರೊಳಗಡೆ ಇಳ್ಕೊಂಡು ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾಳೆ ಆಯಿತಾ. ಫಸ್ಟ್ ಕರ್ಕೊಬಂದಾಗ ನಾನು ಇಳಿಯಲ್ಲಪ್ಪ ಅಂತ ಹೇಳ್ತಾ ಇದ್ಲು, ಬಟ್ ಇವಾಗಂತೂ ಫುಲ್ಲು ಮಜಾ ಮಾಡ್ತಾಯಿದ್ದಾಳೆ. ನಮಗಂತೂ ಕರ್ಕೊಂಡು ಬಂದಿದ್ದಕ್ಕೆ ಸಾರ್ಥಕ ಅನಿಸ್ತು. ಸೊ ನೀವು ನೋಡ್ತಾ ಇರ್ಬೋದು ಈಗ ನಮ್ಮ ಔಟ್ಫಿಟ್ಸು ಯಾವ ಥರ ಇದೆ ಅಂತೇಳಿ. ಸೊ ಜಶ್ವಿದು ವೈಟು, ನಂದು ವೈಟ್, ಸುದಿದು ವೈಟು. ನನ್ನ ಜಶ್ವಿದು ನಂದು ಮ್ಯಾಚಿಂಗ್ ಅಂತಲೇ ಹೇಳ್ಬೋದು, ವೈಟ್ ಆ್ಯಂಡ್ ಪಿಂಕು. ಸೊ ಈ ಡ್ರೆಸ್ ಚೆನ್ನಾಗಿ ಕಾಣಿಸಿದೆ ಅಂತ ಕೂಡ ಮೆಸೇಜ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಅಂತ ಕೂಡ ಹೇಳಿ. ಆ್ಯಂಡ್ ಇನ್ನೂ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ನಾನು ತೋರಿಸ್ತೀನಿ ಬನ್ನಿ. ಆನೆ ನೋಡೋಕ್ಕೂ ಕೂಡ ಹೋದ್ವಿ, ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಇವಾಗ ಲೆಂತಿ ಆಗಿರೋದ್ರಿಂದ ನಾನು ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿದೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಾಯ್.